ಮಂತ್ರಾಲಯದಲ್ಲಿ ರಾಯರ 354ನೇ ಆರಾಧನಾ ಸಂಭ್ರಮ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ನಿನ್ನೆ, ಇವತ್ತು ಮತ್ತು ನಾಳೆ ಈ 3 ದಿನ ಬಹಳ ಪ್ರಮುಖ ಆಗುತ್ತೆ. ಇವತ್ತು ಮಧ್ಯಾರಾಧನೆ, ಹಾಗಾಗಿ ಇವತ್ತಿನ ದಿನ ಏನೆಲ್ಲ ಆಚರಣೆಗಳು ನಡೆಯುತ್ತೆ, ಭಕ್ತರ ಸಂಖ್ಯೆ ಹೇಗಿದೆ ಮಂತ್ರಾಲಯದಲ್ಲಿ ವಾತಾವರಣ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಮಂತ್ರಾಲಯದತ್ತ ಎಲ್ಲರ ದೃಷ್ಟಿ ಕೂಡ ಇದೆ, ಆರಾಧನೆ ನಡೀತಾ ಇದೆ, ದೇಶ ವಿದೇಶಗಳಿಂದ ಭಕ್ತರು ಬರ್ತಾರೆ ಇದ್ದಾರೆ. ಈ ಮಧ್ಯಾರಾಧನೆ ಏನಿದೆ ಇವತ್ತಿನ ದಿನ, ಏನೆಲ್ಲ ಆಚರಣೆಗಳಿದೆ, ಜೊತೆಗೆ ಭಕ್ತರ ಸಂಖ್ಯೆ ಹೇಗಿದೆ, ಟೋಟಲಿ ಮಂತ್ರಾಲಯದಲ್ಲಿ ಹೇಗಿದೆ ಆರಾಧನಾ ಮಹೋತ್ಸವದ ವಾತಾವರಣ? ಶ್ವೇತಾ, ಮಂತ್ರಾಲಯದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ರಾಯರ ಈ ಒಂದು 354ನೇ ಆರಾಧನೆ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಮಧ್ಯಾರಾಧನೆ ನಡೀತಾ ಇರೋದ್ರಿಂದ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ. ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಿಗ್ಗೆ 4 ಗಂಟೆಯಿಂದಲೇ ಭಕ್ತರ ದಂಡು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ರಾಯರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಕೆಲ ಭಕ್ತರು ಉರುಳು ಸೇವೆ ಮಾಡ್ತಾ ಇದ್ದಾರೆ, ಹೆಜ್ಜೆ ಸೇವೆ ಮಾಡ್ತಾ ಇದ್ದಾರೆ. ಈ ಒಂದು ಮಂತ್ರಾಲಯದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಇದ್ದಾರೆ. ಮಂತ್ರಾಲಯದ ಪ್ರಾಂಗಣದಲ್ಲಿ ಸಾವಿರಾರು ಭಕ್ತರು ಈಗಾಗಲೇ ಮಂತ್ರಾಲಯಕ್ಕೆ ಆಗಮಿಸಿ ರಾಯರ ಬೃಂದಾವನವನ್ನು ದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಮಂತ್ರಾಲಯದಲ್ಲಿ ಮಧ್ಯಾರಾಧನೆ ಇರೋದ್ರಿಂದ ಬೆಳಗ್ಗೆಯಿಂದಲೇ ಕೂಡ ವಿಶೇಷ ಪೂಜೆಗಳು ಶುರುವಾಗಿದ್ದಾವೆ ಅಂತ ಹೇಳ್ಬೋದು. ದೇಶದ ಮೂಲೆ ಮೂಲೆಗಳಿಂದ ಬಂದಂಥ ಭಕ್ತರೆಲ್ಲರೂ ಕೂಡ ರಾಯರ ದರ್ಶನವನ್ನು ಪಡೀಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ. ಶ್ರೀಮಠದಿಂದಲೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳು ಈಗಾಗಲೇ ಶ್ರೀಮಠದಲ್ಲಿ ಮಾಡಲಾಗಿದೆ. ಬಂದಂಥ ಭಕ್ತರಿಗೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ದರ್ಶನವನ್ನು ಮಾಡಬೇಕು ಅಂತಂದರೆ, ವಯೋವೃದ್ಧರಿದ್ದರೆ ಅವರಿಗೆ ಆದಂಥ ವಿಶೇಷವಾದಂಥ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಗರ್ಭಿಣಿಯರಿಗಾಗಿ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಮಕ್ಕಳಿಗಾಗಿ ಅಥವಾ ತಾಯಿಂದಿರು ಯಾರಾದರೂ ಮಕ್ಕಳನ್ನು ಕರ್ಕೊಂಡು, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರಿಗಾಗಿ ವಿಶೇಷ ದ್ವಾರದ ವ್ಯವಸ್ಥೆಗಳು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬರುವಂಥ ಭಕ್ತರು ಎಲ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಶ್ರೀಮಠದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಮಧ್ಯಾರಾಧನೆ ಇರೋದರಿಂದ ಮಧ್ಯಾರಾಧನೆಯ ವಿಶೇಷ ಹೇಳಬೇಕಾದ್ರೆ, ರಾಯರು ಬೃಂದಾವನವನ್ನು ಪ್ರವೇಶ ಮಾಡಿದ ದಿನವನ್ನು ನಾವು ಈ ಒಂದು ಮಧ್ಯಾರಾಧನೆಯನ್ನು ಆಚರಣೆ ಮಾಡ್ತೇವೆ. ಮಧ್ಯಾರಾಧನೆ ದಿನ ವಿಶೇಷವಾಗಿ ಹೇಳಬೇಕಾದ್ರೆ ರಾಯರ ಬೃಂದಾವನ ಏನಿದೆಯೋ ಆ ಒಂದು ಬೃಂದಾವನದ 4 ಕಡೆಗಳಲ್ಲೂ ಕೂಡ ವಿಶೇಷವಾದಂಥ ಒಂದೇ ರೀತಿಯ ಅಲಂಕಾರವನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಇವತ್ತು ಮಹಾಪಂಚಾಮೃತ ಅಭಿಷೇಕ ನಡೀತದೆ. ಈ ಒಂದು ಮಹಾಪಂಚಾಮೃತ ಅಭಿಷೇಕವನ್ನು ನೋಡಲಿಕ್ಕಾಗಿ ಮತ್ತು ಅದರಲ್ಲಿ ಭಾಗವಹಿಸ್ಲಿಕ್ಕಾಗಿ ಭಕ್ತರ ದಂಡು ಮಂತ್ರಾಲಯಕ್ಕೆ ಹರಿದು ಬಂದಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿದ್ದಾರೆ. ಬೆಳಗ್ಗೆಯಿಂದಲೇ ವಿವಿಧ ಪೂಜೆ ಕೈಕರ್ಯಗಳಲ್ಲಿ ಭಕ್ತರೆಲ್ಲರೂ ಕೂಡ ತೊಡಗಿದ್ದಾರೆ. ಇನ್ನೇನು ಈಗಾಗಲೇ ರಾಯರ ಪಾದ ಪೂಜೆ ನಡೀತಾ ಇದೆ. ಪಾದ ಪೂಜೆ ಆದ ಬಳಿಕ ಮಹಾಪಂಚಾಮೃತ ಅಭಿಷೇಕ ನಡೀತದೆ. ಈ ಒಂದು ಮಹಾಪಂಚಾಮೃತ ಅಭಿಷೇಕದ ಬಳಿಕ ರಥೋತ್ಸವ ನಡೀತದೆ. ರಥೋತ್ಸವದ ವೇಳೆಯಲ್ಲಿ ರಾಯರ ಪಾದುಕೆಗಳು, ಗಂಧಗಳು ಎಲ್ಲವೂ ಕೂಡ ಇರಿಸಿ ಈ ಒಂದು ರಥೋತ್ಸವವನ್ನು ನಡೀತದೆ. ಅದಾದ ಬಳಿಕ ಶ್ರೀಮಠದ ತೀರ್ಥರಾದಂಥ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಮೂಲ ರಾಮದೇವರ ಪೂಜೆ ಆಗುತ್ತೆ. ಅದಾದ ಬಳಿಕ ಅಲಂಕಾರ ಸೇವೆ ನಡೀತದೆ. ಹೀಗೆ ಹಲವು ಕಾರ್ಯಕ್ರಮಗಳು ಮಂತ್ರಾಲಯ ಮಠದಲ್ಲಿ ಇವತ್ತು ನಡೀತಾ ಇದ್ದಾವೆ. ಹೀಗಾಗಿ ಮಂತ್ರಾಲಯಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಬರುವಂಥ ಭಕ್ತರಿಗಾಗಿ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಮತ್ತು ವಸತಿ ವ್ಯವಸ್ಥೆ ಆಗಿರ್ಬೋದು, ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಕೂಡ ಮಂತ್ರಾಲಯ ಮಠದಲ್ಲಿ ಸರಳವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹೀಗಾಗಿ ಲಕ್ಷಾಂತರ ಭಕ್ತರು ಮಂತ್ರಾಲಯ ಮಠಕ್ಕೆ ಬಂದಿದ್ದಾರೆ. ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಣ್ಣ ಅನಾನುಕೂಲ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ವಿವಿಧ ಹೊಸ ವಸತಿ ಗೃಹಗಳ ಉದ್ಘಾಟನೆ ಆಗಿರ್ಬೋದು, ಮತ್ತು ರಾಯರ ಬೃಂದಾವನದ ಏನು ಮಂಟಪ ಇದೆಯೋ ಆ ಮಂಟಪಕ್ಕೆ ಸುವರ್ಣ ಕವಚ ಲೇಪನ ಮಾಡಿದ್ದಾಗಿರ್ಬೋದು. ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಈ ಒಂದು ಮಂತ್ರಾಲಯ ಮಠದ ಅಲಂಕಾರದ ಬಗ್ಗೆ ಹೇಳೋದಾದರೆ, ದೇಶದ ಮೂಲೆ ಮೂಲೆಗಳಿಂದ ಸಿಗ್ತಕ್ಕಂಥ ಹೂಗಳನ್ನು ತಂದು ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಹೀಗಾಗಿ
ಅತಿ ಸುಂದರವಾಗಿ ಇವತ್ತು ಮಂತ್ರಾಲಯ ಮಠ ಕಂಗೊಳಿಸ್ತಿದೆ ಅಂದರೆ ತಪ್ಪಾಗಲಾರದು. ಬರುವಂಥ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ಬಂದು ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ. ಈ ಎಲ್ಲ ಸೌಕರ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಮಧ್ಯಾರಾಧನೆ ಇವತ್ತಾಗಿದ್ರೆ ಇನ್ನು ನಾಳೆ ಉತ್ತರಾರಾಧನೆ ಕಾರ್ಯಕ್ರಮಗಳು ನಡೀತವೆ ಮಠದಲ್ಲಿ. ನಾಳೆ ಮಹಾರಥೋತ್ಸವ ನಡೀತದೆ. ಶ್ರೀಮಠದ ಪ್ರಾಂಗಣದ ಹೊರಭಾಗದಲ್ಲಿ ನಡೆಯುವಂಥ ಈ ಮಹಾರಥೋತ್ಸವ ವೇಳೆಯಲ್ಲಿ ಲಕ್ಷಾಂತರ ಭಕ್ತರು ಕೂಡ ಮಂತ್ರಾಲಯ ಮಠಕ್ಕೆ ಬಂದು ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಜಗನ್ನಾಥ್ ಪೂಜಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.